ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರಾಕಿನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾವಿವತ್ತು ನಿಮಗಾಗಿ ತೊಗೊಂಬಂದಿದ್ದೀನಿ ಒಂದು ಫಾಸ್ಟ್ ಚಾರ್ಜರ್ ಫ್ರೆಂಡ್ಸ್. ಅಂದರೆ ಕಡಿಮೆ ಬೆಲೆಯಲ್ಲಿ ಒಂದು 18 ವಾಟ್ ಫಾಸ್ಟ್ ಚಾರ್ಜರ್, ಅಂದರೆ ಕೇವಲ 500 ರೂಪಾಯಿಯಲ್ಲಿ ನಿಮಗೆ ಇದು ಒಂದು ಫಾಸ್ಟ್ ಚಾರ್ಜಿಂಗ್ ನೀಡುತ್ತೆ. ಅದು ಕ್ವಾಲ್ಕಾಮ್ 3.0 ಚಾರ್ಜರ್. ಸೊ ನಮ್ಮ ಹತ್ರ ಇದೆ ವಾರ್ನಿಯ ಒಂದು ಪ್ರಾಡಕ್ಟ್. ನೀವೀಗ ನೋಡ್ತಾ ಇರ್ಬೋದು ವಾರ್ನಿಯ ಕ್ವಿಕ್ ಚಾರ್ಜ್ 3.0. ಸೊ ಹಾಗಿದ್ರೆ ಇದು ಯಾವ ಥರ ಫಾಸ್ಟ್ ಚಾರ್ಜ್ ಆಗುತ್ತೆ ಮತ್ತು ಇದು ನಿಜವಾಗ್ಲೂ ಫಾಸ್ಟ್ ಚಾರ್ಜ್ ಆಗುತ್ತಾ ಆಗಲ್ವಾ, ಮತ್ತು ಆದರೂ ಕೂಡ ಇದೆಷ್ಟು ಟೈಮ್ ತೊಗೊಳುತ್ತೆ ಚಾರ್ಜ್ ಮಾಡೋಕ್ಕೆ ಅಂತ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಬನ್ನಿ ಲೇಟ್ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೀವೀಗ ನೋಡ್ತಾ ಇರೋದು ಇದು ಒಂದು ವಾರ್ನಿ ಕ್ವಿಕ್ ಚಾರ್ಜರ್ನ ಬಾಕ್ಸ್. ನೀವೀಗ ನೋಡ್ತಾ ಇರಲ್ವ, ಇಲ್ಲಿ ನಿಮಗೆ ಮೆನ್ಷನ್ ಆಗಿರ್ಬೋದು 3.4 ಆಂಪಿಯರ್ ಅಂತ. ಅಂದರೆ ಇದು 18 ವಾಟ್ ಫಾಸ್ಟ್ ಚಾರ್ಜರ್ ಕ್ವಿಕ್ ಚಾರ್ಜ್ ಅಂತ ಕೂಡ ಬರೆದಿದ್ದಾರೆ. ಅಂದರೆ ಇದು ಕ್ವಾಲ್ಕಾಮ್ನ ಕ್ವಿಕ್ ಚಾರ್ಜ್ 3.0 ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಒಂದು ವಾರ್ನಿ ಬ್ರ್ಯಾಂಡಿಂಗ್ ಇದೆ. ಸೊ ಇನ್ನು ಹಿಂದ್ಗಡೆ ನಾವು ಬಾಕ್ಸ್ ಸ್ಪೆಸಿಫಿಕೇಷನ್ಗಳ ಬಗ್ಗೆ ಮಾತಾಡೋದಾದರೆ, ಸೊ ಇಲ್ಲಿ ಇನ್ನೂ ಕೂಡ ಹೈಲೈಟ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಟೇಕ್ ಔಟ್ ಚಾರ್ಜ್ ಫ್ರಮ್ ಪ್ಲಗ್ ವೆನ್ ನಾಟ್ ಚಾರ್ಜಿಂಗ್. ಅಂದರೆ ಇದು ಎಲ್ಲರೂ ಗೊತ್ತಿರುವಂಥದ್ದು. ಸೊ ತುಂಬ ತಮಾಷೆ ಮಾಡ್ತಾಯಿದ್ದೆ. ಸೊ ಈಗ ನೀವಿಲ್ಲಿ ಬಾಕ್ಸ್ ಸ್ಪೆಸಿಫಿಕೇಷನ್ಗಳನ್ನ ವೀಡಿಯೋನ ಪಾಸ್ ಮಾಡಿ ಕೂಡ ಓದ್ಬೋದು. ಸೊ ಇಲ್ಲಿ ಇದರ ಔಟ್ಪುಟ್ ಇನ್ಪುಟ್ ಎಷ್ಟಿದೆ ಅಂತ ಇದನ್ನು ಇಲ್ಲಿ ತಿಳಿಸಿದ್ದಾರೆ. ಸೊ ಇದು ಒಂದು ಅಂದರೆ ಸೇಫ್ಟಿ ಚಾರ್ಜರ್ ಇರುವಂಥದ್ದು. ಈ QR ಕೋಡಿಂದ ನೀವು ಇದನ್ನು ಸ್ಕ್ಯಾನ್ ಕೂಡ ಮಾಡ್ಬೋದು ಮತ್ತು ಇದ್ರ ಬಗ್ಗೆ ಇನ್ನೂ ಕೂಡ ತಿಳ್ಕೊಬೋದು. ಸೊ ಚಾರ್ಜರ್ ಯಾವ ಥರ ಇದೆ ಅಂತ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವೀಗ ನೋಡ್ತಿದ್ದೀರಲ್ವ, ನಾ ಈಗ ಓಪನ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಇದು ನಮ್ಮ ಒಂದು 18 ವಾಟ್ ಚಾರ್ಜರ್, ಅಂದರೆ ವಾರ್ನಿ ಕ್ವಾಲ್ಕಾಮ್ 3.0 ಚಾರ್ಜರ್. ಸೊ ನೀವೀಗ ನೋಡ್ತಿರಲ್ವ, ಇದು ಒಂದು 18 ವಾಟ್ ಚಾರ್ಜರ್. ಸೊ ನೀವೀಗ ನೋಡ್ತಾ ಇರ್ಬೋದು ಇದರ ಔಟ್ಪುಟ್ ಇನ್ಪುಟ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ನಿಮಿಷ ನಾನು ಸ್ವಲ್ಪ ಕ್ಯಾಮ್ರಾನ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ 5 ವಾಟ್ 3.4 ಆಂಪಿಯರ್, 9 ವಾಟ್ 2.1 ಆಂಪಿಯರ್, 12 ವಾಟ್ 1.5 ಆಂಪಿಯರ್ ಅಂತ. ಅಂದರೆ ಇದು ಒಂದು 18 ವಾಟ್ನ ಫಾಸ್ಟ್ ಚಾರ್ಜರ್ ಫ್ರೆಂಡ್ಸ್. ಸೊ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ USB ಚಾರ್ಜ್ ಮಾಡೋಕ್ಕೆ, ಮತ್ತು ಅದರ ಜೊತೆ ಒಂದು ಕೇಬಲ್ ಕೂಡ ಬರುತ್ತೆ ಫ್ರೆಂಡ್ಸ್. ಸೊ ನೀವೀಗ ನೋಡ್ತಾ ಇರ್ಬೋದು. ಸೊ ನಾವು ಇದನ್ನು ಆಗಲೇ ಯೂಸ್ ಮಾಡಿದ್ದೀವಿ, ಅಂದರೆ ಚೆಕ್ಕಿಂಗೋಸ್ಕರ ನಿಜವಾಗ್ಲೂ 18 ವಾಟ್ ಫಾಸ್ಟ್ ಚಾರ್ಜ್ ಆಗುತ್ತಾ ಇಲ್ವ ಅಂತ. ಸೊ ನೀವೀಗ ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ವಾರ್ನಿಯ ಬ್ರ್ಯಾಂಡಿಂಗ್ ಇರುವಂಥದ್ದು. ಸೊ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಕೂಡ ವಾರ್ನಿ ಬ್ರ್ಯಾಂಡಿಂಗ್ ಇದೆ. ಸೊ ಇದು ಒಂದು ಮೈಕ್ರೋ USB ಚಾರ್ಜರ್. ಸೊ ನೀವೀಗ ನೋಡ್ತಿದ್ದೀರಲ್ವ, ಇದೊಂದು ಮೈಕ್ರೋ ಅಡ್ಯಾಪ್ಟರ್. ಸೊ ಬಟ್ ಇದು ಫಾಸ್ಟ್ ಚಾರ್ಜ್ ಯಾವ ಥರ ಆಗುತ್ತೆ ಅಂತ ಬನ್ನಿ ನಾನು ನಿಮಗೀಗ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೀವೀಗ ನೋಡ್ತಾ ಇರ್ಬೋದು ಇದು ಒಂದು ನನ್ನ ಕೈಯಲ್ಲಿದೆ ರೆಡ್ಮಿ ಮೊಬೈಲ್ ಫ್ರೆಂಡ್ಸ್. ಅಂದರೆ ರೆಡ್ಮಿ 8 ಇದೆ ಫ್ರೆಂಡ್ಸ್. ಸೊ ನಾನು ಇಲ್ಲಿ ಕೇಬಲ್ನ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ಇದು Type C ಪೋರ್ಟ್ ಇದೆ. ಆ ವಾರ್ನಿ ಜೊತೆ ಬರ್ತಕ್ಕಂಥ ಕೇಬಲ್ ಏನಿದೆಯಲ್ಲ ಅದು ಫ್ರೆಂಡ್ಸ್ ನಿಮಗೆ ಅಂದರೆ ಅದು ಮೈಕ್ರೋ USB ಸಿಗುತ್ತೆ, ಇದು Type C ಇದೆ. ಸೊ ಹಾಗಾಗಿ ನಾನು ಕೇಬಲ್ ಚೇಂಜ್ ಮಾಡಿದ್ದೀನಿ. ಅದು ಕೂಡ 18 ವಾಟ್ ಚಾರ್ಜರ್ನ ಸಪೋರ್ಟ್ ಮಾಡುತ್ತೆ. ಸೊ ಹಾಗಿದ್ರೆ ಬನ್ನಿ ನಾನು ನಿಮಗೆ ಇದು ಕ್ವಿಕ್ ಚಾರ್ಜ್ನ ಸಪೋರ್ಟ್ ಮಾಡುತ್ತಾ ಇಲ್ವ ನಾನು ನಿಮಗೆ ತೋರಿಸ್ತೀನಿ. ಸೊ ಒಂದು ನಿಮಿಷ, ನಾನೀಗ ಬಟನ್ನ ಆಫ್ ಮಾಡಿ ಮತ್ತು ಆನ್ ಮಾಡ್ತೀನಿ. ನೀವೀಗ ನೋಡ್ಬೋದು. ಸೊ 100% ಆಗಿದೆ. ಸೊ ನೀವೀಗ ನೋಡ್ತಿರ್ಬೋದು ಕ್ವಿಕ್ ಚಾರ್ಜ್ ಅಂತ ಬರ್ತೈತೆ ಫ್ರೆಂಡ್ಸ್. ಸೊ ನೀವೀಗ ನೋಡ್ತಾ ಇದ್ದೀರಲ್ವ ಕ್ವಿಕ್ ಚಾರ್ಜ್. ಇದು ಕ್ವಿಕ್ ಚಾರ್ಜ್ 3.0 ಅಂದರೆ 18 ವಾಟ್ ಫಾಸ್ಟ್ ಚಾರ್ಜರ್ನ ಸಪೋರ್ಟ್ ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು ಕೇಬಲ್ ಮತ್ತು ಚಾರ್ಜರ್ ಅದೇ ಇದೆ ಫ್ರೆಂಡ್ಸ್, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಸೊ ಫ್ರೆಂಡ್ಸ್, ಇದು ಒಂದು ಬೆಸ್ಟ್ ಚಾರ್ಜರ್ ಅಂತ ಹೇಳ್ಬೋದು. 500 ರೂಪೀಸಲ್ಲಿ ನಿಮಗೆ ಇದು 18 ವಾಟ್ನ ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ, ಮತ್ತು ಇದೊಂದು ಒರಿಜಿನಲ್ 18 ವಾಟ್ ಚಾರ್ಜರ್ ಆಗಿದೆ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನ್ಸುತ್ತೆ ನನಗೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ಬಾಯ್.